ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬ ದಿನ ಆದಮೇಲೆ ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಕ್ಕರೆ ಹೆಚ್ಚು. ಸಕ್ಕರೆ ಹೆಚ್ಚನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಅಂಥದ್ದು ಸಕ್ಕರೆ ಹೆಚ್ಚಿನ ಮಣೆಗಳು. ಅದು ಮರದಲ್ಲಿ ಮಾಡಿರ್ತಾರೆ. 1 ಕಪ್ಪು ಸಕ್ಕರೆ, 3/4 ಕಪ್ಪು ಹಾಲು, 3/4 ಕಪ್ಪು ಮೊಸರು. ಮೊದಲಿಗೆ ನಾನು ಸಕ್ಕರೆನ ನೆನೆಯೋದಕ್ಕಿಡ್ತೀನಿ. 1 ಕಪ್ಪು ಸಕ್ಕರೆಗೆ 3/4 ಕಪ್ಪಷ್ಟು ನೀರನ್ನು ಹಾಕಬೇಕಾಗತ್ತೆ. ಸಕ್ಕರೆ ಮುಳುಗೋವಷ್ಟು ನೀರಿನ ಪ್ರಮಾಣ ಇರಬೇಕು. ನೋಡಿ, ಇವಾಗ ತೋರಿಸ್ತೀನಿ ನಾನು. ನಿಮಗೆ ಕಾಣಿಸ್ತಾ ಇರ್ಬೋದು, ಸಕ್ಕರೆಗಿನ ಸ್ವಲ್ಪ ಮೇಲಿದೆ ನೀರು, ಅಷ್ಟಿದ್ರೆ ಸಾಕು. ಅದನ್ನು 2 ರಿಂದ 3 ಗಂಟೆ ಮಿನಿಮಮ್ ಅಷ್ಟೊತ್ತಾದರೂ ನೆನೆಸಲೇಬೇಕಾಗತ್ತೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಬೇಕಾದರೆ ನೀವು ರಾತ್ರಿ ಕೂಡ ನೆನೆಯೋದಕ್ಕಿಡ್ಬೋದು. ನಾನಿವಾಗ ನೆನೆಸಿ 2 ಅವರ್ ಆಗಿದೆ. ಅದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂಶ ಏನು ಅಂತಂದರೆ, ಫ್ಲೇಮ್ ಯಾವತ್ತೂ ಲೋ ಇರಬೇಕು. ತುಂಬ ಹೈ ಫ್ಲೇಮ್ ಮಾಡಿದ್ರೆ ಎಲ್ಲ ಸೀದೋಗುತ್ತೆ ಮತ್ತು ಬಣ್ಣ ಕೂಡ ಚೆನ್ನಾಗಿ ಬರಲ್ಲ. ಸಕ್ಕರೆ ಹೆಚ್ಚಿದು ಕೈ ಆಡ್ತಾ ಇರಬೇಕು. ಯಾಕೆಂದರೆ ನೆನೆಯೋಕ್ಕಿಟ್ಟಾಗ ಸಕ್ಕರೆ ಎಲ್ಲ ಹೋಗಿ ತಳದಲ್ಲಿ ಕೂತಿರುತ್ತೆ, ತಳ ಹತ್ತತ್ತೆ. ಅದಕ್ಕೋಸ್ಕರ ಕೈ ಆಡಬೇಕು. ನೋಡಿ, ಇವಾಗ ಕುದಿ ಬಂದಿದೆ. ಸಕ್ಕರೆ ಎಲ್ಲ ಕರಗಬೇಕು. ಎಲ್ಲರೂ ಅಂಗಡಿಯಿಂದ ತೊಗೊಂಬಂದು ಬಳಸ್ತಾರೆ ಸಕ್ಕರೆ ಹೆಚ್ಚನ್ನ. ನೀವೇ ಒಂದು ಚಿಕ್ಕ ಕಪ್ಪಲ್ಲಿ ಮನೇಲೇ ಮಾಡಿ, ನಿಮಗೂ ಒಂದು ಖುಷಿ ಇರುತ್ತೆ. ಮನೇಲಿ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋವಷ್ಟು ಸ್ಮೂತಾಗಿ ಸಕ್ಕರೆ ಹೆಚ್ಚು ಬರುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ನಾನು 3/4 ಕಪ್ಪು ಅಂದರೆ ಕಾಫಿ ಕಪ್ ಬರುತ್ತಲ್ಲ, ಅದರಲ್ಲಿ 3/4 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದು ಅಷ್ಟೇ. ಮೊಸರು ಹಾಕಿದ್ಮೇಲೆ 1 ಕುದಿ ಬರಬೇಕು. ತುಂಬ ಹೊತ್ತು ಟೈಮ್ ಕೂಡ ತಗೊಳ್ಳಲ್ಲ. ಒಂದು ಅರ್ಧ ಗಂಟೆ ಒಳಗೆ ನೀವು ಸಕ್ಕರೆ ಹೆಚ್ಚನ್ನ ರೆಡಿ ಮಾಡ್ಬೋದು. ಸಕ್ಕರೆನ ಮುಂಚೆನೇ ನೆನೆಸಿಟ್ಕೊಂಡಿದ್ರೆ. ದಯವಿಟ್ಟು ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂಗಡೀಲಿ ಮಾಡಿರೋಂಥದ್ದು ಎಲ್ಲ ಕೆಮಿಕಲ್ ಹಾಕಿರ್ತಾರೆ, ಅದು ತಿನ್ನೋದಕ್ಕೂ ಬರಲ್ಲ ಮತ್ತು ಯಾರೂ ಬಳಸೋದು ಇಲ್ಲ. ಶಾಸ್ತ್ರಕ್ಕೋಸ್ಕರ ತೊಗೊಂಬರ್ತಾರೆ, ಅವ್ರಿವ್ರಿಗೆ ಕೊಟ್ಬಿಟ್ಟು ಖಾಲಿ ಮಾಡ್ತಾರೆ. ನೀವೇ ಮನೇಲಿ ಮಾಡಿರೋ ಖುಷಿನೂ ಕೂಡ ನಿಮಗಿರುತ್ತೆ. ತಿಂದರೆ ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ. ನೋಡಿ, ಇವಾಗ 1 ಕುದಿ ಬಂತು. ಇದನ್ನು ಇವಾಗ ಸೋಸ್ಕೊಳ್ಳೋಣ. ಒಂದು ಬಿಳಿ ಬಟ್ಟೆಯಲ್ಲಿ ಸೋಸ್ಕೋಬೇಕು. ಬಣ್ಣದ ಬಟ್ಟೆ ಹಾಕಬೇಡಿ, ಯಾಕೆಂದರೆ ಬಿಸಿ ಹಾಕೋದ್ರಿಂದ ಅದರಲ್ಲಿರೋವಂಥ ಬಣ್ಣ ಸಕ್ಕರೆ ಹೆಚ್ಚಿಗೆ ಇಳ್ಕೊಳ್ಳುತ್ತೆ. ಅದಕ್ಕೆ ಆದಷ್ಟು ಬಿಳಿ ಬಟ್ಟೆಗಳನ್ನ ಬಳಸಬೇಕು ಶೋಧಿಸೋಕ್ಕೆ ಹೊತ್ತು. ಇವಾಗ ನೋಡಿ, ನಾನು ಅದನ್ನು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ಕಾಫಿ ಸ್ಟ್ರೈನರಲ್ಲಿ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ. ಏಕೆಂದರೆ ಚಿಕ್ಕದಾಗಿರೋಂಥ ಮೊಸರಾಗಲಿ, ಹಾಲಿಂದ ಕೆನೆ ಆಗಲಿ, ಈ ಥರದ್ದೆಲ್ಲ ಅದರೊಳಗೆ ಬಂದುಬಿಡತ್ತೆ. ನೀವು ಬಟ್ಟೆಲೇ ಇದನ್ನು ಸೋಸ್ಕೋಬೇಕಾಗತ್ತೆ. ಬಟ್ ಸೋಸುವಾಗ ತುಂಬ ಹುಷಾರಾಗಿ ಮಾಡಬೇಕು. ನೀಟಾಗಿ ಈ ಥರ ಶೋಧಿಸ್ಕೋಬೇಕಾಗತ್ತೆ. ಇವಾಗ ಇದನ್ನು ಮತ್ತೆ ಬಿಸಿ ಮಾಡೋದಕ್ಕಿಡೋಣ. ಈ ಪಾತ್ರೆ ಒಲೆ ಮೇಲೆ ಇಡ್ತೀವಲ್ಲ, ಆ ಪಾತ್ರೆನ ಮತ್ತೆ ಮರುಬಳಕೆ ಮಾಡೋದಾದರೆ ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ಇಡಬೇಕು. ಫಸ್ಟಿಂದ ಲಾಸ್ಟ್ವರೆಗೂ ಉರಿ ಮಾತ್ರ ಸಿಮ್ಮಲ್ಲೇ ಇರಬೇಕು, ಸ್ಟವ್ದು ಫ್ಲೇಮು. ಇಲ್ಲ ಅಂದರೆ ಸಕ್ಕರೆ ಹೆಚ್ಚು ಚೆನ್ನಾಗಿ ಬರಲ್ಲ. ನಾನಿವಾಗ 3/4 ಕಪ್ಪಷ್ಟು ಹಾಲು ಹಾಕಿದ್ದೀನಿ. ಹಾಲು ಕೂಡ ಅಷ್ಟೇ 1 ಕುದಿ ಬರಬೇಕು.
ಕುದೀತಾ ಇದೆ. ಇವಾಗ ನಾನಿಲ್ಲಿ 1 ಸ್ಪೂನಷ್ಟು ನಿಂಬೆ ರಸ ಹಿಂಡಿತಾ ಇದ್ದೀನಿ. ಏನಕ್ಕೆ ಅಂತಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ, ವೈಟಾಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಿಂಬೆ ರಸ ಹಾಕ್ತಾ ಇರೋದು. 1 ಸ್ಪೂನ್ ಸಾಕು. 1 ಲೋಟ ಸಕ್ಕರೆಗೆ 1 ಸ್ಪೂನು. ನೀವು ಇನ್ ಕೇಸ್ ಅರ್ಧ kg ಸಕ್ಕರೆ ಮಾಡ್ತೀನಿ ಅಂತಂದರೆ ಅರ್ಧ ಓಳು ನಿಂಬೆಹಣ್ಣನ್ನ ಪೂರ್ತಿ ಇಣಿಬೋದು ನೀವು. ನೋಡಿ, ಇವಾಗ ಇದನ್ನು ಕೂಡ ನಾನು ಸೋಸ್ಕೊತೀನಿ. ಬಟ್ಟೆಲೇ ಸೋಸಬೇಕು. ಆದಷ್ಟು ಎಲ್ಲದೂ ಮನೇಲೇ ಮಾಡೋ ಪ್ರಯತ್ನ ಮಾಡಿ. ಸ್ವಲ್ಪ ಆದರೂ ಪರವಾಗಿಲ್ಲ, ನಮ್ಗೆ ಒಂದು ಖುಷಿ ಇರುತ್ತೆ ನಾವು ಮಾಡಿದ್ದೀವಿ ಅಂತ. ಎಳ್ಳು ಬೆಲ್ಲ ಆಗಿರ್ಬೋದು, ಅದನ್ನು ಕೂಡ ಅಷ್ಟೇ ಮನೇಲೇ ಮಾಡಿಕೊಂಡು ತಿನ್ನೋದ್ರಿಂದ ಅದರ ರುಚಿನೇ ಬೇರೆ ಇರುತ್ತೆ. ನೋಡಿ, ಇವಾಗ ಆಗಿದೆ. ನಾನಿವಾಗ ಮತ್ತೆ ಅದನ್ನು ಒಲೆ ಮೇಲೆ ಇಡ್ತಾಯಿದ್ದೀನಿ. ಅದನ್ನು ಒಂದು ಸೌಟ್ ತೊಗೊಂಡು ಕೈ ಆಡಿಸ್ತಾ ಇರಬೇಕು. ಆವಾಗ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ. ನಾನು ಅವಾಗೇ ಇಟ್ಟಿರೋದಕ್ಕೂ ಇವಾಗ ಇಟ್ಟಿರೋದಕ್ಕೂ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಗಟ್ಟಿ ಆಗಿದೆ ಪಾಕ. ಕೈ ಆಡೋದನ್ನು ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಅದು ಗಟ್ಟಿ ಆಗಿಬಿಡತ್ತೆ, ನಿಮಗೆ ಮೌಲ್ಡಿಗೆ ಹಾಕೋದಕ್ಕೆ ಬರಲ್ಲ. ಸೊ ಈ ಹದದಲ್ಲಿದ್ದಾಗ ನೀವು ಸಕ್ಕರೆ ಹಚ್ಚಿನ ಮಣೆಗಳು ಸಿಗತ್ತೆ ಮಾರ್ಕೆಟಲ್ಲಿ. ಅದನ್ನು ತಂದಿಟ್ಕೊಂಡ್ರೆ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಈ ರೀತಿ ಮೌಲ್ಡಿಗೆ ಹಾಕ್ಕೋಬೇಕು. ನಿಮಗೆ ಬೆಲ್ಲದ ಅಚ್ಚು ಬರುತ್ತಲ್ಲ, ಆ ಡಿಸೈನ್ ಆದರೆ 1 ಕಪ್ಪು ನೀವು ಸಕ್ಕರೆಯಲ್ಲಿ ಮಾಡ್ತೀನಿ ಅಂದರೆ ಒಂದು 25ರಿಂದ 30 ಪೀಸ್ ಮೇಲೆ ಮಾಡ್ಬೋದು ಈಸಿಯಾಗಿ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಮಂಟಪ ಮತ್ತು ಬೆಲ್ಲದಚ್ಚು 2 ಡಿಸೈನ್ ಇಟ್ಕೊಂಡಿದ್ದೀನಿ. ಇನ್ನೂ ತುಂಬ ವೆರೈಟಿ ಡಿಸೈನ್ಸ್ ಬರುತ್ತೆ. ನೋಡಿ, ಈ ಥರ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಚಾಕುವಿಂದ ಕಟ್ ಮಾಡಿ ತೆಗಿಬೇಕಾಗತ್ತೆ. ನೀಟಾಗಿ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಇವಾಗ ಅದನ್ನು ಹೇಗೆ ಮೌಲ್ಡಿಂದ ತೆಗೆಯೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು. ನೋಡಿ, ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಹಿಂಗೆ ಬಡಿದ್ರೆ ಎಲ್ಲ ಬೀಳತ್ತೆ. ಒಂದು ವಿಚಾರ ಏನಂದರೆ, ನೀವು ಸಕ್ಕರೆ ಹೆಚ್ಚು ಮಣೆನ ಯೂಸ್ ಮಾಡೋದಕ್ಕೆ ಮುಂಚೆ ಒಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ನೀರೆಲ್ಲ ನೀಟಾಗಿ ಹೋಗೋಂಗೆ ಒರೆಸಿ ಆಮೇಲೆ ಬಳಸಬೇಕು. ನೋಡಿ, ಇವಾಗ ಈ ಮಂಟಪ, ತುಳಸಿ ಕಟ್ಟೆ ತುಂಬ ಡಿಸೈನ್ಸ್ ಬರುತ್ತೆ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಮಗೆ ಮಾಡಿದ್ರೆ ಅಷ್ಟು ಖುಷಿ ಆಗುತ್ತೆ. ಇದನ್ನೆಲ್ಲ ನಾವೇ ಮಾಡಿದ್ದೀವ ಅನ್ನೋಷ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ದಯವಿಟ್ಟು ಒಂದೇ ಸಲ ಮನೇಲಿ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮಂಟಪ. ಚಾಮರಾಜಪೇಟೆಯಲ್ಲಿ ಬಸವನಗುಡಿಯಲ್ಲಿ ಮಾರ್ಕೆಟಲ್ಲಿ ನೋಡಿದ್ದೀನಿ ನಾನು ಇದನ್ನು. ಮತ್ತು ಮಲ್ಲೇಶ್ವರಮಲ್ಲೂ ಸಿಗ್ಬೋದು. ಅದು ಬಿಟ್ಟರೆ ಮೈಸೂರಲ್ಲಿ ದೇವರಾಜ್ ಅರಸ್ ಮಾರ್ಕೆಟಲ್ಲಿ ತುಂಬ ಇರುತ್ತೆ ಇದು ಸಕ್ಕರೆ ಹೆಚ್ಚಿನ ಮಣೆಗಳು. ನೀವು ಒಂದು ಸಲ ಇನ್ವೆಸ್ಟ್ ಮಾಡಿ ತೊಗೊಂಬಂದರೆ ಇದೆಲ್ಲ ರೀಯೂಸಬಲ್, ಲೈಫ್ ಲಾಂಗ್ ಇಟ್ಕೋಬೋದು. ಸೊ ಸಕ್ಕರೆ ಹೆಚ್ಚು ರೆಡಿ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. Happy Sankranti to all. Thank you.